ಎಲ್ಲಿಗೂ ಕಾಳಜಿ ಇಲ್ಲ. ಅಲ್ಲಿ ಮುಂದೆ ಮಂತ್ರಿ ಹೆಂಗೆ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ ನಮ್ಮ ಎಚ್ ವಿ ರಾಜೇಶ್ವರ ನಾನು ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅಂತ ಇವತ್ತು ದಿನ ನಮ್ಮ ಗಿರೀಶಣ್ಣನವರ ಜನ್ಮದಿನದ ಪ್ರಯುಕ್ತ ತಾಯಿ ಚಾಮುಂಡೇಶ್ವರಮ್ಮ ಅವರಿಗೆ ಆಯಸ್ಸು ಆರೋಗ್ಯ ಅಂತಸ್ತು ಕೊಟ್ಟು ಕಾಪಾಡಲಿ. ಅದರಲ್ಲೂ ನಮ್ಮ ಪರಿಸರ ದೃಷ್ಟಿಯಲ್ಲಿ ಗಿರೀಶಣ್ಣನವರು ಇವತ್ತು ಸೋಮವಾರ ಬಿಲ್ಪತ್ರೆ ಗಿಡಗಳನ್ನ ಹಾಕುವ ಮುಖಾಂತರ ಪರಮೇಶ್ವರ ಅವರಿಗೆ ಮತ್ತಷ್ಟು ಅವರಿಗೆ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಪ್ರೊಫೆಸರ್ ಚಂದ್ರಶೇಖರ್ ಕೃಷ್ಣಣ್ಣ ಅವರು, ಶಿವಣ್ಣ ಅವರು, ನಿಮ್ಮ ಹೆಸರು ರಾಕೇಶ್ ಅಣ್ಣನವರು ಎಲ್ಲರೂ ಬಂದು ಈ ನಮ್ಮ ಗಿರೀಶಣ್ಣನವರಿಗೆ ಜನ್ಮದಿನಕ್ಕೆ ಕೈ ಜೋಡಿಸಿದರೆ ಗಿಡ ಹಾಕೋದಕ್ಕೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೆ. ಅದೇ ರೀತಿ ಗಿರೀಶಣ್ಣ ಪರಿಸರದ ಬಗ್ಗೆ ಮಾತಾಡಲಿಕ್ಕೆ ಎಲ್ಲರಿಗೂ ನಮಸ್ಕಾರ. ಪರಿಸರದ ಮುಂದೆ ಮನುಷ್ಯ ಏನೂ ಇಲ್ಲ ಅಂತ ಪರಿಸರ ಸೇವನೆ ಮಾಡ್ತಕ್ಕಂಥ ಮಹಾನ್ ಭಾವ ಈ ಸುಮಾರು ನಾನು ಕಂಡಾಗ 15 ವರ್ಷದಿಂದ ಈ ತಿಳಿಸ್ತಿದ್ದಾರೆ. ಏಕೆಂದರೆ ಸುಮಾರು ಸೇವೆ ಇದೆಯಲ್ಲ ಅದು ಶ್ಲಾಘನೀಯ ಅನ್ನೋಕ್ಕಿಂತ ಬೆಲೆ ಕಟ್ಟಲಾಗ್ತದೆ ಅಂತ ಕುಮಾರವರು ಇವತ್ತು ನನ್ನ ಕಂಡಂಗೆ ನನ್ನ ವೈಯಕ್ತಿಕ ಅನುಭವದಲ್ಲಿ ಸಾವಿರಾರು ಗಿಡಗಳನ್ನ ಹಾಕಿದ್ದಾರೆ. ಹಾಗೆಯೇ ನಶಿಸಿ ಹೋಗುವಂತೆ ಬೆಳೆಸಿದ್ದಾರೆ. ಇಂಥ ಮಹಾನ್ ಪವಿತ್ರ ಸೇವೆ ಮಾಡೋರು ನಮ್ಮಲ್ಲಿ ತುಂಬ ಕಡಿಮೆ. ಹಾಗಾಗಿ ನಮಗೆ ಈ ಟ್ರೈನ್ ಸಾರ್ಥಕತೆಯನ್ನು ಬಂದಂಥ ಕುಮಾರ್ ಅವ್ರಿಗೆ ನಾವೆಲ್ಲರೂ ಋಣಿಯಾಗಿರೋಣ. ಕುಮಾರ್ ಅವ್ರನ್ನ ಹೆಚ್ಚೆಚ್ಚು ಪ್ರೋತ್ಸಾಹನ ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ನಮ್ಮ ಪ್ರಕೃತಿಯನ್ನು ಉಳಿಸ್ಬೇಕು, ಬೆಳೆಸಬೇಕು. ಮುಂದಿನ ಪೀಳಿಗೆಗೆ ಎಷ್ಟು ಮಾಡೋದನ್ನ ಕಡಿಮೆ. ದಯಮಾಡಿ ಇಂಥ ಕಾರ್ಯಗಳಿಗೆ ಕೈ ಜೋಡಿಸೋಣ ಮಾಡೋಣ. ಕುಮಾರ್ ಅವ್ರು ಯಾವಾಗ ಕರೆದು ನಾವೆಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಂಥ ಚಂದ್ರಶೇಖರ್ ಗೌಡರು, ನನ್ನ ಸ್ನೇಹಿತರ ಕೃಷ್ಣ ಅವರು, ರಾಕೇಶ್ ಆಗಲಿ, ಕುಮಾರ್ ಎಲ್ಲರೂ ಇದಕ್ಕೆಲ್ಲ ಮೂಲ ಕಾರಣೀಭೂತ ನಮ್ಮ ಕುಮಾರ್ ಅವರು. ಅವರ ಹಿಂದೆ ದೊಡ್ಡ ಶಕ್ತಿಯಾಗಿ ರಾಜು ಅವರು ನಿಂತ್ಕೊಂಡಿದ್ದಾರೆ. ಸೊ ಇದು ಪ್ರತ್ಯಕ್ಷ ರಾಜು ಕಾರಣೀಭೂತ. ಇಂಥ 10 ಜನ ಬಂದರೆ ಇಡೀ ನಮ್ಮ ಮೈಸೂರು ಮತ್ತೆ ಜನ್ಮಿಸ್ತದೆ ಅಂತೇಳಿ ಕುಮಾರ್ಗೆ ಧನ್ಯವಾದ. ಇವರು ಇನ್ನೂ ಹೆಚ್ಚು ಶಕ್ತಿ ಕೊಡಿ ಅಂತ ಮಾತು ಮುಗಿಸ್ತೀನಿ. ಒನ್ಸ್ ಅಗೇನ್ ಧನ್ಯವಾದ ಕುಮಾರ್, ನನ್ನ ಆಲ್ ಟೀಮ್. ಥ್ಯಾಂಕ್ ಯು.